ಆತ್ಮೀಯ ಎಸಿಎಫ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ವೀಕ್ಷಕರೇ, ಚಿಕ್ಕಬಳ್ಳಾಪುರವನ್ನ ಬಲಿಜಿಗರ ರಾಜಧಾನಿ ಅಂತ ಕರೀತಾರಂತೆ. ಹಾಗೆ ಕರೆಯೋದು ಬಲಿಜಿಗರ ಮಾತ್ರನಾ ಗೊತ್ತಿಲ್ಲ. ಆದರೆ ಈ ಜಿಲ್ಲೆಯಲ್ಲಿ ಮಾತ್ರ ಬಲಿಜ ಸಮುದಾಯದ ಜನಸಂಖ್ಯೆ ಹೆಚ್ಚಾಗಿದೆ ಎಂಬ ಕಾರಣಕ್ಕೆ ಆ ಹೆಸರು ಬಂದಿರಬಹುದು. ಇನ್ನು ಈ ಬಲಿಜ ಸಮುದಾಯದ ಜನ ಇದ್ದಾರಲ್ಲ, ಇವರು ನಾವು ಸಾವಿತ್ರಿ ಬಾಪುಲೆ ಮಕ್ಕಳು, ಕೈವಾರ ತಾತಯ್ಯನವರ ಮೊಮ್ಮಕ್ಕಳು, ಶ್ರೀಕೃಷ್ಣ ದೇವರಾಯರ ಮರಿಮಕ್ಕಳು, ಛತ್ರಪತಿ ಶಿವಾಜಿಯವರ ಸಂತತಿ, ಸ್ವಾಮಿ ವಿವೇಕಾನಂದರ ವಂಶಸ್ಥರು ಅಂತೆಲ್ಲ ಹೇಳ್ತಾರೆ. ಆದರೆ ಈ ಆದರ್ಶ ಪುರುಷರಿಗಿರುವ 1% ಸ್ವಾಭಿಮಾನವಾದರೂ ಈ ಸಮುದಾಯದ ಜನರಿಗೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಅಂತ ಅನ್ಬೋದು. ಮುಂದಿನ ದಿವಸಗಳಲ್ಲಿ ಈಗಾಗಲೇ ನಾವು ನಮ್ಮ ಆಗ್ರಹ ಇದ್ದೇ ಇದೆ. ಏನು ಕನ್ನಡ ಭವನ ಇವತ್ತೇನು ನಡೀತಾ ಇದೆ, ಅದಕ್ಕೆ ಕೃಷ್ಣದೇವರಾಯನ ಕಲಾಮಂದಿರ ಮಾಡಬೇಕು ಅಂತ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡೋದು ಕೂಡ ಸಿದ್ಧ ಇದೆ. ಕ್ಷೇತ್ರ ಅನ್ನೋದು ಏನೈತೆ, ಕೃಷ್ಣದೇವರಾಯನ ಕಲಾಕ್ಷೇತ್ರ ಕನ್ನಡ ಭವನ ಅಂತ ಮಾಡಬೇಕು ಅಂದ್ಬಿಟ್ಟು ನಮ್ಮ ಆಗ್ರಹ ಐತೆ. ಯಾಕಂದ್ರೆ ಕೊಟ್ಟಿದ್ದೀವಿ, ಶಾಸಕರ ಹತ್ರನೂ ನಾವು ಮನವಿ ಮಾಡಿದ್ದೀವಿ. ಕೃಷ್ಣದೇವರಾಯನ ವಿಗ್ರಹ ಮಾಡಬೇಕು ಅಂತ ಹೇಳಿದ್ದೀವಿ. ಒಂದು ಪುತ್ಥಳಿ ಅಲ್ಲೇ ಸ್ಥಳ ಐತೆ. ಅವರು ಏನು ಚಂದ್ರಪುರ ಗೇಟ್ ಬಳಿ ಮಾಡಬೇಕು ಅಂತ ಅವರ ಒಂದು ಇದರಲ್ಲಿ ಐತೆ. ನಾವು ನಗರದಲ್ಲೇ ಮಾಡಬೇಕು ಅಂತ ಐತೆ. ತದನಂತರ ಸಿ.ವಿ. ವೆಂಕಟರಾಯಪ್ಪನವರ ಒಂದು ಮಾಡಬೇಕು ಅಂತ ನಮ್ಮ ಆಗ್ರಹ ಐತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ನಗರವನ್ನ ಒಂದು ಶೈಕ್ಷಣಿಕ ಕ್ಷೇತ್ರವನ್ನಾಗಿ ಮಾಡಿದಂಥವರು ಪ್ರಥಮ ಬಾರಿಗೆ ಸಿ.ವಿ. ವೆಂಕಟರಾಯಪ್ಪನವರು. ಅವರ ದಿಸೆಯಲ್ಲಿ ಏನು ಬೆಂಗಳೂರಿಗೆ ವಲಸೆ ಹೋಗ್ತಾ ಇದ್ರು ವಿದ್ಯಾರ್ಥಿಗಳು. ಅವತ್ತು ಆತನ ಶಾಸಕರಾದಾಗ ತನ್ನ ಗುರಿಯನ್ನು ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಏನಾದರೂ ಒಂದು ಶೈಕ್ಷಣಿಕ ಕ್ಷೇತ್ರ ಆಗೈತೆ ಅಂತ ಹೇಳಿದ್ರೆ ಅದು ಸಿ.ವಿ. ವೆಂಕಟರಾಯಪ್ಪನವರ ಕೊಡುಗೆ. ಹಾಗಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಮಾನ್ಯ ಶಾಸಕರು ಅದೇ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ. ಹಂತ ಹಂತವಾಗಿ ಶೈಕ್ಷಣಿಕಕ್ಕೆ ಏನು ಬೇಕೋ ಅದನ್ನು ಕೊಡುಗೆ ಕೊಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಅವರ ಹತ್ರ ನಾವು ಕೇಳಿದ್ದೇವೆ, ಒಂದು ನಗರಸಭೆ ಒಂದು ಆವರಣದಲ್ಲಿ ಸಿ.ವಿ. ವೆಂಕಟರಾಯಪ್ಪನವರ ಒಂದು ಪುತ್ಥಳಿ ಮಾಡಬೇಕು, ಹಾಗೆ ನಗರ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣ ದೇವರಾಯರವರ ಪುತ್ಥಳಿ ಮಾಡಬೇಕು ಅಂತ ಕೇಳಿದ್ರಲ್ಲ. ಇವರು ಶ್ರೀನಿವಾಸ್ ಅಂತ ಬಲಿಜ ಸಮುದಾಯಕ್ಕೆ ಸೇರಿದವರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಮುಖಂಡರು. ಇನ್ನೂ ಹೇಳಬೇಕು ಅಂದ್ರೆ ಶಾಸಕ ಪ್ರದೀಪ್ ಈಶ್ವರ್ ಇದ್ದಾರಲ್ಲ, ಅವರ ಬಲಗೈ ಬಂಟ್ರು. ಇವರು ಹೇಳಿದ ಮಾತುಗಳನ್ನ ನೀವೇ ಕೇಳಿದ್ರಿ. ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗುತ್ತಿರುವ ಕನ್ನಡ ಭವನಕ್ಕೆ ಶ್ರೀಕೃಷ್ಣ ದೇವರಾಯರ ಕಲಾಭವನ ಅಂತ ಹೆಸರಿಡಬೇಕು, ಅದನ್ನೇ ಇವ್ರು ಹೇಳಿದ್ದು. ಅದೇ ಕ್ಷಣದಲ್ಲಿ ನಾನು ಅಲ್ಲೇ ಕೇಳಿದೆ, ನೀವು ಕ್ಯಾಮ್ರಾ ಮುಂದೆ ಹೇಳಿದ್ರೆ ಯಾರು ಹೆಸರಿಡಲ್ಲ, ಶಾಸಕರಿಗೆ ಹೇಳಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಪತ್ರ ಬರೆಸಿ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿಸಿ. ನೀವು ಕ್ಯಾಮ್ರಾ ಮುಂದೆ ಹೇಳೋದ್ರಿಂದ ಯಾವುದೇ ಉಪಯೋಗವಿಲ್ಲ ಹೀಗಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಇದಕ್ಕೆ ಎಲ್ಲ ಮುಖಂಡರು ಒಪ್ಪಿದ್ರು, ಶಾಸಕರ ಮೇಲೆ ಒತ್ತಡ ಹಾಕೋದಾಗಿ ಹೇಳಿದ್ರು. ಇದಾದ ನಂತರ ಈ ವಿಡಿಯೋವನ್ನೊಮ್ಮೆ ನೋಡಿ. ನಮ್ಮ ಸಚಿವರನ್ನ ಕನ್ವಿನ್ಸ್ ಮಾಡಿ ಒಂದು ಒಳ್ಳೆ ಜಾಗ ನೋಡಿ ಅವರು ದೊಡ್ಡ ವಿಗ್ರಹವನ್ನು ಪ್ರತಿಷ್ಠಾಪಿಸೋ ಪ್ರಯತ್ನ ಪಡ್ತೀವಿ. ಭವನಕ್ಕೆ ಹೆಸರು ಕೂಡ ಇಲ್ಲ ಸರ್. ನೀವು ಶ್ರೀಕೃಷ್ಣ ದೇವರಾಯನ ವಿಗ್ರಹ ಇಡಬೇಕು ಅಂತ ಎಲ್ಲರೂ ಈ ಪ್ರಕಾರ ರಿಕ್ವೆಸ್ಟ್ ಮಾಡ್ತಿರೋದಕ್ಕೆ ನಾನು ವೈಯಕ್ತಿಕವಾಗಿ ತಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ನನಗೂ ಖಂಡಿತವಾಗೂ ಇದನ್ನಿಡೋ ಪ್ರಯತ್ನ ಪಡ್ತೀನಿ. ಎಲ್ಲರೂ ಸಹಕಾರ ಇರಲಿ ಸರ್. ಇಲ್ಲ ಸರ್, ನೀವು ಶ್ರೀಕೃಷ್ಣ ದೇವರಾಯನ ವಿಗ್ರಹ ಇಡಬೇಕು ಅಂತ ಎಲ್ಲರೂ ಈ ಪ್ರಕಾರ ರಿಕ್ವೆಸ್ಟ್ ಮಾಡ್ತಿರೋದಕ್ಕೆ ನಾನು ವೈಯಕ್ತಿಕವಾಗಿ ತಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ನನಗೂ ಖಂಡಿತವಾಗೂ ಇದನ್ನಿಡೋ ಪ್ರಯತ್ನ ಪಡ್ತೀನಿ. ಎಲ್ಲರೂ ಸಹಕಾರ ಇರಲಿ ಸರ್. ಕೇಳಿದ್ರಲ್ಲ, ಚಿಕ್ಕಬಳ್ಳಾಪುರ ಶಾಸಕರಾದ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು ಹೇಳಿದ ಮಾತುಗಳನ್ನ. ಶ್ರೀಕೃಷ್ಣ ದೇವರಾಯರ ಹೆಸರಿಡಲು ನೀವೇ ಒತ್ತಾಯ ಮಾಡುತ್ತಿರೋದಕ್ಕೆ ಅಭಿನಂದನೆಗಳು ಅಂತ ಹೇಳಿದ್ರು. ಆದರೆ ಕನ್ನಡ ಭವನಕ್ಕೆ ಶ್ರೀಕೃಷ್ಣ ದೇವರಾಯರ ಹೆಸರನ್ನ ನಾಮಕರಣ ಮಾಡೋದಕ್ಕೆ ಸಚಿವರ ಮೇಲೆ, ಸರ್ಕಾರದ ಮೇಲೆ ಒತ್ತಡ ಹಾಕ್ತೀನಿ ಅಂತ ಒಂದು ಮಾತನ್ನು ಹೇಳಿಲ್ಲ. ಇರ್ಲಿ, ಇವರು ಶಾಸಕರಾಗಿ 2 ವರ್ಷ ಪೂರೈಸಿದ್ದಾರೆ. ಈ 2 ವರ್ಷದಲ್ಲಿ ಬಲಿಜ ಸಮುದಾಯಕ್ಕಾಗಿ ಇವರು ಮಾಡಿದ ಅಭಿವೃದ್ಧಿ ಏನು ಅಂತ ನೋಡಿದರೆ ಶೂನ್ಯ. ಬಲಿಜ ಸಮುದಾಯಕ್ಕೆ ಈಗಾಗಲೇ ಕಾಂಗ್ರೆಸ್ ಕಸಿದುಕೊಂಡಿರುವ 2A ಮೀಸಲಾತಿ ಕೇಳೋದಕ್ಕೂ ಶಾಸಕರಿಗೆ ಪುರುಸತ್ತಿಲ್ಲ. ಕೆಲ ದಿನಗಳ ಹಿಂದೆ ಗೌರಿಬಿದನೂರಿನ ಬಲಿಜ ಸಮುದಾಯ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಇದೇ ಶಾಸಕ ಪ್ರದೀಪ್ ಈಶ್ವರ್ ಅವರು ಭಾಗವಹಿಸಿದ್ರು. ಅಂದು ಇವ್ರು ಹೇಳಿದ ಮಾತೇನಪ್ಪ ಅಂದ್ರೆ, ಪುಟ್ಸಾಮ್ ಗೌಡ್ರ ಅಣ್ಣ ಇದಾರಲ್ಲ, ಅವ್ರ ಜೊತೆ ಸೇರಿ
ಬೆಳಗಾವಿ ಅಧಿವೇಶನದಲ್ಲಿ ಬಲಿಜ ಸಮುದಾಯಕ್ಕೆ ಮೀಸಲಾತಿ ಕೇಳ್ತೀವಿ, ಬಲಿಜ ಸಮುದಾಯಕ್ಕೆ 2A ಮೀಸಲಾತಿ ತಂದೆ ತರ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದರೆ ಅವರ ಹೇಳಿಕೆ ಗೌರಿಬಿದನೂರಿಗೆ ಮಾತ್ರ ಸೀಮಿತವಾಯಿತೇ ಹೊರತು ಬೆಳಗಾವಿಗೆ ಮುಟ್ಟಲೇ ಇಲ್ಲ. ಇನ್ನು ಬಲಿಜ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೇಳುವುದಕ್ಕೆ ಶಾಸಕರು ಎದುರ್ತಾ ಇದ್ದಾರೆ. ಗ್ಯಾರಂಟಿಗಳಿಗೆ ಹಣ ಇಲ್ಲದೆ ಪರದಾಡುತ್ತಿರೋ ಸರ್ಕಾರಕ್ಕೆ ಅನುದಾನ ಕೇಳಿದ್ರೆ ಎಲ್ಲಿನೇ ನನ್ನ ವಿರುದ್ಧ ಕ್ರಮ ತಗೋತಾರೋ ಅಂತ ಹೆದರಿಕೆನಾ ಗೊತ್ತಿಲ್ಲ. ಆದರೆ ಬಲಿಜ ಅಭಿವೃದ್ಧಿ ನಿಗಮ ಘೋಷಣೆಗೆ ಸೀಮಿತಗೊಳಿಸಿದ ಕುಖ್ಯಾತಿ ಮಾತ್ರ ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಸಲ್ಲುತ್ತದೆ. ಇನ್ನು ಕೈವಾರ ತಾತಯ್ಯನವರ ಅಧ್ಯಯನ ಪೀಠ ಈ ಹಿಂದೆನೇ ಘೋಷಣೆಯಾಗಿತ್ತು. ಅದಕ್ಕಾದರೂ ಅನುದಾನ ಕೇಳಿದ್ರ ಪಾಪ ಅದು ಅವ್ರಿಗೆ ನೆನಪೇ ಇಲ್ಲ. ಬಲಿಜ ಮೀಸಲಾತಿ ಕೇಳಲಿಲ್ಲ, ಬಲಿಜ ಅಭಿವೃದ್ಧಿ ನಿಗಮಕ್ಕೆ ಹಣ ಕೇಳಲಿಲ್ಲ, ಕೈವಾರ ತಾತಯ್ಯನವರ ಅಧ್ಯಯನ ಪೀಠಕ್ಕೆ ಅನುದಾನ ಕೇಳಲಿಲ್ಲ. ಇವೆಲ್ಲ ಮಾಡೋದಿರ್ಲಿ, ಕೇಳುವುದಕ್ಕೂ ಶಾಸಕರು ಎದುರ್ತಾ ಇದ್ದಾರೆ. ಅಂದ್ರೆ ಇವರ ಅವಧಿಯಲ್ಲಿ ಬಲಿಜ ಸಮುದಾಯಕ್ಕೆ ಯಾವುದೇ ಅಭಿವೃದ್ಧಿ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಯಿತು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗ್ತಾ ಇರೋ ಕನ್ನಡ ಭವನಕ್ಕೆ ಶ್ರೀಕೃಷ್ಣ ದೇವರಾಯರ ಕಲಾಭವನ ಅಂತ ಹೆಸರಿಡೋದಾಗಿ ಘಟಾನುಘಟಿ ಚಿಕ್ಕಬಳ್ಳಾಪುರದ ಬಲಿಜ ನಾಯಕರು ಘೋಷಣೆ ಮಾಡಿದ್ರು. ಅದು ಸುದ್ದಿಗೋಷ್ಠಿಯಲ್ಲೇ ಅವರು ಘೋಷಣೆ. ಅದರ ದಾಟಿ 1 ಇಂಚು ಕದಲಲೇ ಇಲ್ಲ. ಯಾಕೆ ಅಂತೀರಾ? ಈ ವಿಡಿಯೋವನ್ನು ಒಮ್ಮೆ ನೋಡಿ. ಆದಷ್ಟು ತ್ವರಿತವಾಗಿ ಅದನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಜನವರಿ ಎಂಡ್ ಅಂದ್ಕೊಂಡಿದ್ವಿ, ಈಗ ಫೆಬ್ರವರಿ ಎಂಡ್ ಆಗಿದೆ. ಆದರೂ ಇನ್ನು ಕೇವಲ ಇನ್ನೊಂದು 10-15-20 ದಿವಸದಲ್ಲಾಗುತ್ತೆ. ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಅವತ್ತೇ ಕನ್ನಡ ಭವನ ಅಂಥೇಳಿ ನಾಮಕರಣ ಮಾಡಿದ್ದೀವಿ. ಅವತ್ತೇ ಉದ್ಘಾಟನೆ ಮಾಡೋದ್ರ ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೆಸೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ನೋಡೋಣ ಕಾಮಗಾರಿಗಳು ಯಾವ ರೀತಿ ಪೂರ್ಣ ಆಗುತ್ತೆ. ಅಷ್ಟರೊಳಗೆ ಖಂಡಿತ ಏಪ್ರಿಲಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಇಂಗಿತವನ್ನು ನಮ್ಮ ಕೋಡಿ ರಂಗಪ್ಪನವರು ಅವರೆಲ್ಲ ಸೇರಿ ಹೇಳಿದ್ದಾರೆ. ಕನ್ನಡ ಭವನ ಅಂಥೇಳಿ ನಾಮಕರಣ ಮಾಡಿದ್ದೀವಿ. ಅವತ್ತೇ ಉದ್ಘಾಟನೆ ಮಾಡೋದ್ರ ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೆಸೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ನೋಡೋಣ ಕಾಮಗಾರಿಗಳು ಯಾವ ರೀತಿ ಪೂರ್ಣ ಆಗುತ್ತೆ. ಅಷ್ಟರೊಳಗೆ ಖಂಡಿತ ಏಪ್ರಿಲಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಇಂಗಿತವನ್ನು ನಮ್ಮ ಕೋಡಿ ರಂಗಪ್ಪನವರು ಅವರೆಲ್ಲ ಸೇರಿ ಹೇಳಿದ್ದಾರೆ. ಕೇಳಿದ್ರಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದ ಮಾತುಗಳನ್ನ. ಕನ್ನಡ ಭವನ ಅಂತ ಈಗಾಗಲೇ ನಾಮಕರಣ ಮಾಡಿ ಆಗಿದೆ. ಹಾಗಾಗಿ ಇದಕ್ಕೆ ಶ್ರೀಕೃಷ್ಣ ದೇವರಾಯರ ಹೆಸರಾಗಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಾಗಲಿ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಕನ್ನಡ ಭವನ ಎಂದು ನಾಮಕರಣ ಮಾಡಲಾಗಿದೆ, ಅದು ಕನ್ನಡ ಭವನ ಅಂತಾನೆ ಇರುತ್ತೆ ಎಂದು ಸ್ಪಷ್ಟವಾಗಿ ಸಚಿವರು ಹೇಳಿದ್ದಾರೆ. ಅಲ್ಲಿಗೆ ಚಿಕ್ಕಬಳ್ಳಾಪುರ, ಅದೇ ಬಲಿಜಿಗರ ರಾಜಧಾನಿ ಇದೆಯಲ್ಲ ಚಿಕ್ಕಬಳ್ಳಾಪುರ, ಈ ಚಿಕ್ಕಬಳ್ಳಾಪುರದ ಘಟಾನುಘಟಿ ಬಲಿಜ ನಾಯಕರು ಕ್ಯಾಮರಾ ಹುಲಿಗಳಾಗಿದ್ದಾರೆ ಹೊರತು ಬಲಿಜ ಸಮುದಾಯ ಅಭಿವೃದ್ಧಿಗೆ ಇವರ ಶ್ರಮ ಶೂನ್ಯ. ಬಲಿಜ ರಿಟೇಕ್ ಚಿಕ್ಕಬಳ್ಳಾಪುರದ ಬಲಿಜ ಮುಖಂಡರು ಮತ್ತು ಶಾಸಕರು ಇವರಿಗೆ ಬಲಿಜ ಸಮುದಾಯದ ಅಭಿವೃದ್ಧಿ ಆಗದೇ ಇಷ್ಟವಿಲ್ಲ. ಅವರ ಸಮುದಾಯದ ನಾಯಕರ ಹೆಸರು ಶಾಶ್ವತವಾಗಿ ಉಳಿಯೋದು ಅವರಿಗೆ ಸುತಾರಾಮ್ ಇಷ್ಟವಿಲ್ಲ. ಆದರೆ ಬಲಿಜಿಗರ ಬೆಂಬಲ ಮಾತ್ರ ಇವರಿಗೆ ಬೇಕೇ ಬೇಕು ಎಂಬುದಕ್ಕೆ ಇದಕ್ಕಿಂತ ಉತ್ತಮ ನಿದರ್ಶನ ಬೇಕಾ? ಇನ್ನಾದರೂ ಚಿಕ್ಕಬಳ್ಳಾಪುರದ ಬಲಿಜ ಸಮುದಾಯ ಎಚ್ಚೆತ್ತುಕೊಳ್ಳುತ್ತಾ, ಇಲ್ಲವೇ ಅದೇ ಗಾಢ ನಿದ್ದೆ ಮುಂದುವರಿಸುತ್ತಾ ನೋಡಬೇಕು.